ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ. ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಮತ್ತೆ ಹೊಸ ತಿಂಗಳು ಶುರುವಾಗಿದೆ. ಜುಲೈ ತಿಂಗಳು ಸ್ಟಾರ್ಟ್ ಆಗಿದೆ. ನಾನು ಯಾವಾಗಲೂ ಹಾಗೆ ಶೇರ್ ಮಾಡಿದ ಹಾಗೆ ಪ್ರಿಡಿಕ್ಷನ್ಸ್, ಈ ಜುಲೈ ತಿಂಗಳ ಪ್ರಿಡಿಕ್ಷನ್ಸ್, ಝೋಡಿಯಾಕ್ ಸೈನ್ಸ್, ಎಲ್ಲ ಝೋಡಿಯಾಕ್ ಸೈನ್ಸ್ಗೆ, ಸನ್ ಸೈನ್ಸ್ಗೆ ನಾನು ಶೇರ್ ಮಾಡ್ತೀನಿ. ನೀವು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲಾಸ್ಟ್ ಟೈಮ್ ನಾನು ಬುಕ್ ಸಮ್ಮರಿನೂ ಹಾಕಿದ್ದೆ, ಅದು ನೋಡಿಲ್ಲ ಅಂದರೆ ನೋಡಿ. ಹೇಗೆ ಅನಿಸ್ತು ಅಂತಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಪ್ರಿಡಿಕ್ಷನ್ಸ್ನ ನಾನು ವಿಡಿಯೋ ಏನು ಹಾಕ್ತಾಯಿದ್ದೀನಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಹೇಗೆ ಅನಿಸ್ತು ಅಂತ ಹೆಲ್ಪ್ ಆಗ್ತಾ ಇದೆಯಾ ಅಂತಲೂ ನನಗೆ ತಿಳಿಸಿ. ಈ ಲಾಸ್ಟ್ ಮಂತ್ ನಾನೇನು ಪ್ರಿಡಿಕ್ಷನ್ಸ್ ಶೇರ್ ಮಾಡಿದ್ದೆ, ಎಷ್ಟು ಮಟ್ಟಿಗೆ ನಿಮಗೆ ಅದು ಸರಿ ಆಯಿತು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮೊದಲಿಗೆ ಏರಿಸ್ ಅಂದರೆ ಮೇಷರಾಶಿನ ತಗೊಳ್ಳೋಣ. ಸೊ ಇಲ್ಲಿ ತನಕ ನೀವು ಅಡಿಪಾಯ ಹಾಕ್ತಾಯಿದ್ರಿ, ಫೌಂಡೇಶನ್ ಹಾಕ್ತಾಯಿದ್ರಿ. ಈಗ ನಿಮ್ಮ ಟ್ರೂ ಸೆಲ್ಫ್ ಏನಿದ್ರೆ, ನಿಜವಾದ ನೀವೇನಿದ್ದೀರಾ ಅದು, ಮತ್ತು ನಿಮ್ಮ ನಿಜವಾದ ರಿಯಲ್ ಪರ್ಪೋಸ್ ಮತ್ತು ಪೊಟೆನ್ಷಿಯಲ್ ಅದೆಲ್ಲ ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ. ಆ ಥರ ಟೈಮ್ ಈಗ ಈ ತಿಂಗಳು ಕೊನೆ ತನಕ ನಿಮಗೆ ವಿಷಯ ಏನೇನು ನೀವು ಮಾಡಬೇಕು ಅಂತಿದ್ರೋ ಎಲ್ಲನೂ, ಏನು ಇವೆಂಟ್ಸ್ ಇರ್ಬೋದು ಅಥವಾ ಏನಾದರೂ ಗೋಲ್ಸ್ ಸೆಟ್ ಮಾಡ್ಕೊಂಡಿರೋದು, ಏನಾಗಬೇಕು ಅಂತಿದೆ ಅದೆಲ್ಲ ಫಾಸ್ಟಾಗಿ ಶುರು ಆಗುತ್ತೆ. ಫಾಸ್ಟಾಗಿ ಎಲ್ಲನೂ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗೋ ಥರ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊತಾ ಹೋಗೋದು, ಹಾಗೆ ರೆಜ್ಯುನೇಟ್ ಮಾಡ್ಕೊಳ್ಳೋದು, ಮತ್ತು ಪುನರ್ ವಿಮರ್ಶೆ ಮಾಡೋದು, ಮತ್ತು ಅನಲೈಸ್ ಮಾಡಿ ಏನಾದರೂ ಇತ್ತು ಅಂದರೆ, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಹಾಗೆ ರೀಅಲೈನ್ ಮಾಡೋದು, ಇವೆಲ್ಲ ಈ ತಿಂಗಳ ಕೊನೆ ತನಕ ಮಾಡಿ. ಲಾಸ್ಟ್ಗೆ ಕೊನೆಗೊಳ್ಳೋ ಟೈಮಲ್ಲಿ ನಿಮಗೆಲ್ಲನೂ ಫಾಸ್ಟಾಗಿ ಮೂವ್ ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಗೋಲ್ಸ್ ಎಲ್ಲ ರಿಯಲೈಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೀವು ಜೀವನದಲ್ಲಿ ಹೇಗೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿರ್ಧಾರ ಮಾಡಿದಿರೋ ಆ ಹಂತ ಬಂದಿದೆ, ಆ ಸ್ಟೇಜ್ ಬಂದಿದೆ. ನಿಮ್ಮ ಹೃದಯ ಮತ್ತು ಮನಸ್ಸು ಮಧ್ಯೆ ಕಾನ್ಫ್ಲಿಕ್ಟ್ ಬರ್ತಾ ಇರಬಹುದು. ಯಾವ್ದು ಸರಿ, ಇದು ಸರಿ ಅಂತ ಮನಸ್ಸು ಹೇಳಿದ್ರೆ ಹೃದಯ ಇದು, ಮೈಂಡ್ ಇದು ಸರಿ ಅಂತ ಹೇಳಿದ್ರೆ ಹಾರ್ಟ್ ಇದು ಸರಿ ಅಂತ ಹೇಳ್ತಾ ಇದೆ. ಹಾಗೆ ಟಗ್ ಆಫ್ ವಾರ್ ಆಗ್ತಾ ಇರ್ಬೋದು, ಜಗಳನೂ ಆಗ್ತಾ ಇರ್ಬೋದು ಎರಡರ ಮಧ್ಯೆ. ಆದಾಗ್ಯೂ ಕೂಡ ಅವೆರಡರ ಮಧ್ಯೆ ಒಂದು ಸಮನ್ವಯ ತೊಗೊಳ್ಳೋದಕ್ಕೆ, ಅಲೈನ್ ಮಾಡ್ಕೊಳ್ಳೋದಕ್ಕೆ, ಎರಡೂ ಒಂದೇ ಇದನ್ನು ಚಾಯ್ಸ್ನ ಚೂಸ್ ಮಾಡೋ ಥರ ಏನಾದರೂ ಮಾಡಿ ಟ್ರೈ ಮಾಡಿ, ಆ ಮೊಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೀಕ್ರೆಟ್ ಸೂಪರ್ ಪವರ್ ಏನಂತ ಹೇಳಿದ್ರೆ ಧೈರ್ಯ, ಕರೇಜ್ ಇದೆಯಲ್ಲ, ಅದು ನಿಮ್ಮ ಸೂಪರ್ ಪವರ್. ಅದರಿಂದ ನಿಮಗೆಲ್ಲನೂ ಕ್ವಶನ್ಸ್ಗೆ, ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರು ನಿಮಗೆ ಹಾಗೆಯೇ ಬರುತ್ತೆ. ಸೊ ನೀವು ಧೈರ್ಯ ತೊಗೊಳ್ಳಿ, ಎಲ್ಲನೂ ನೀವು ಅಂದ್ಕೊಂಡಿದ್ದೆಲ್ಲ ರಿಯಾಲಿಟಿ ಆಗೋ ಸಮಯ ಬಂದಿದೆ. ನಿಮ್ಮ ಪವರ್ ಕ್ರಿಸ್ಟಲ್ ಹರ್ಕ್ಯುಮೆರ್ ಡೈಮಂಡ್ ಅಂತ, ಇದು ಒಂದು ರೀತಿ ಕ್ವಾರ್ಟ್ಸ್. ಇದರಿಂದ ನಿಮಗೆ ತುಂಬಾ ಒಳ್ಳೆ ಕ್ಲಾರಿಟಿ ಸಿಕ್ಕುತ್ತೆ. ಹಾಗೆ ನಿಮ್ಮ ಡ್ರೀಮ್ ನನಸು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೋಕಸ್ ಆಗಿರೋದಕ್ಕೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಗೋಲ್ಸ್ ನೀವೇನು ಸೆಟ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಎಲ್ಲ ತುಂಬ ಇದರಿಂದ ಹೆಲ್ಪ್ ಆಗುತ್ತೆ. ಈಗ ವೃಷಭ ರಾಶಿ, ಟಾರಸ್. ಈ ತಿಂಗಳು ನೀವು ನಿಮ್ಮ ಫೋಕಸ್ ಎಲ್ಲ ನಿಮ್ಮನ್ನು ನೀವು ಹೇಗೆ ನರ್ಚರ್ ಮಾಡ್ಕೊಳ್ಳೋದು, ನಿಮ್ಮ ಕಡೆ ಗಮನ ಕೊಡೋದು, ಏನು ಮಾಡಬೇಕು ಅಂತಂದು ಅದ್ರ ಕಡೆಗಿನ್ನ ಜಾಸ್ತಿ ಏನು ಮಾಡಬೇಕಾಗತ್ತೆ, ವಾಟ್ ನೀಡ್ಸ್ ಟು ಬಿ ಡನ್, ಅದ್ರ ಕಡೆ ಫೋಕಸ್ ಮಾಡೋದಕ್ಕಿಂತ ನಿಮಗೆ ಏನು ಬೇಕು, ನಿಮ್ಮ ನರ್ಚರ್ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ನೀವು ಇನ್ನೂ ತುಂಬ ಒಳ್ಳೆ ಜಾಗದಲ್ಲಿರ್ತೀರ, ಬೆಟರ್ ಸ್ಪೇಸ್ಗೆ ಬರ್ತೀರಾ ನೀವು. ಸೊ ನಿಮಗೆ ಥ್ರೈವ್ ಮಾಡಲಿಕ್ಕೆ, ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಎಲ್ಲದಕ್ಕೂ ಇಷ್ಟ ಆಗುತ್ತೆ. ಹಾಗೆಯೇ ನೀವು ಇದು ಭೂಮಿಗೆ ಹೇಗೆ ನೀರು ಬೇಕೋ, ಹರಿತಾ ಇರೋ ನೀರು ಬೇಕಲ್ವ, ಹಾಗೆಯೇ ಈ ತಿಂಗಳು ಇದೆಯಲ್ಲ, ಕ್ಯಾನ್ಸರ್ ತಿಂಗಳು, ಇದು ನೀರಿನ ರೆಪ್ರೆಸೆಂಟ್ ಮಾಡಿ, ಸಿಂಬಾಲಿಕ್ ನೀರು, ಅದಕ್ಕೆ ಅದರ ಎಲಿಮೆಂಟು ನೀರು. ಹಾಗೆಯೇ ಇದ್ರದ್ದು ಎಲಿಮೆಂಟು, ವೃಷಭ ರಾಶಿ ಎಲಿಮೆಂಟು ಅರ್ತ್ಗೆ, ಭೂಮಿಗೆ ನೀರು ಬೇಕು. ಹಾಗೆಯೇ ಈ ತಿಂಗಳು ನಿಮಗೆ ಸರಿಯಾದ ತಿಂಗಳು, ಏಕೆಂದರೆ ನೀವು ಭೂಮಿ ಸಿಂಬಲ್ ಆಗಿರೋದ್ರಿಂದ, ಎಲಿಮೆಂಟ್ ಆಗಿರೋದ್ರಿಂದ ಈ ತಿಂಗಳು ಜುಲೈ ತಿಂಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ನಿಮ್ಮ ನರಿಶ್ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ ಇದು. ನಿಮ್ಮ ಅಟೆನ್ಷನ್ ಎಲ್ಲ ನರಿಶ್ ಮಾಡ್ಕೊಳ್ಳೋಕ್ಕೆ, ರಿಲೇಷನ್ಶಿಪ್ಸ್ ಇರ್ಬೋದು, ಏನಾದರೂ ಈಗ ಪರ್ಸನಲ್ ಇರ್ಬೋದು ಅಥವಾ ವರ್ಕ್ ರಿಲೇಷನ್ಶಿಪ್, ಅದನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಡೆಗೆ ಗಮನ ಹರಿಸಿ. ಹಾಗೆಯೇ ಏನು ಅರ್ಥ ಮಾಡ್ಕೋಬೇಕು, ಏನು ಬೇಕು ರಿಲೇಷನ್ಶಿಪ್ಸ್ನಲ್ಲೇ ಆಗಲಿ, ನಿಮಗೆ ಆಗಲಿ, ನಿಮಗೆ ಏನು ಬೇಕು, ಏನೇನು ಚೇಂಜಸ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ರಿಲೇಷನ್ಶಿಪ್ಸ್ನ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನ ಹರಿಸಿ. ಹಾಗೆ ನಿಮಗೆ ತುಂಬ ಅವಕಾಶಗಳು ಸಿಗುತ್ತೆ.
ಏನಾದರೂ ನಿಮ್ಮ ಕಡೆಯಿಂದ ತಪ್ಪುಗಳಾಗಿದ್ದರೆ, ರಿಲೇಷನ್ಶಿಪ್ಪಲ್ಲಿರ್ಬೋದು, ವರ್ಕ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಜೊತೆಗಿರೋ ರಿಲೇಷನ್ಶಿಪ್ ಇರ್ಬೋದು, ಯಾವುದಾದ್ರೂ ಏನಾದರೂ ತಪ್ಪುಗಳಾಗಿದ್ದರೆ ಇದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ ಈ ತಿಂಗಳು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಹಾಗೆ ನಿಮಗೆ ಯೂನಿವರ್ಸಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ, ಮೆಸೇಜಸ್ ಕೂಡ ಕಳಿಸ್ತಾ ಇದೆ. ಅದನ್ನು ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅದನ್ನು ಫಾಲೋ ಮಾಡಿ. ಹಾಗೆ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಇನ್ನರ್ ವಾಯ್ಸ್, ಒಳಗಡೆಯಿಂದ ಒಂದೇನು ವಾಯ್ಸ್ ಬರ್ತಾ ಇದೆ ಅದನ್ನು ಕೂಡ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ಅದನ್ನು ಕಡೆ ಕೂಡ ಗಮನ ಹರಿಸಿ ಅದನ್ನು ಫಾಲೋ ಮಾಡಿ. ಸೊ ಅದಕ್ಕೆ ನೀವು ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಮೆಡಿಟೇಟ್ ಮಾಡಿ. ಇಲ್ಲಾಂದರೆ ಸುಮ್ಮನೆ ಸೈಲೆಂಟಾಗಿ ನಿಮ್ಮ ಒಳಗಡೆ ನೀವು ಇನ್ವರ್ಡ್ ಜರ್ನಿ ಮಾಡಿ. ಅಂದರೆ ಬೇರೆ ಇದೆಲ್ಲ ತುಂಬಾ ಗಲಾಟೆ ಇದ್ದರೆ, ತಲೆಯಲ್ಲೆಲ್ಲ ತುಂಬ ಏನೋ ಯೋಚನೆಗಳಿದ್ದರೆ ನಿಮಗೆ ಇನ್ನರ್ ವಾಯ್ಸ್, ಏನೋ ಒಳಗಡೆ ಇರೋ ನಮ್ಮ ಇಂಟ್ಯೂಷನ್ ಅದೆಲ್ಲ ನಮಗೆ ಕೇಳಿಸೋದಿಲ್ಲ. ಅದು ಹೇಗೆ ಕೇಳಿಸುತ್ತೆ ಆ ಥರ ನೀವು ಒಂದು ಕ್ರಿಯೇಟ್ ಮಾಡಿಕೊಂಡು ಅಟ್ಲೀಸ್ಟ್ ದಿನಕ್ಕೆ ಒಂದು 10 ನಿಮಿಷನಾದ್ರು ಇಲ್ಲ 5 ನಿಮಿಷನಾದರೂ ಸೈಲೆಂಟಾಗಿ ಕೂತ್ಕೊಂಡು ಅದನ್ನು ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಕ್ರಿಸ್ಟಲ್ ಈ ತಿಂಗಳಿಗೆ ಅಕ್ವಾಮ್ಯಾರಿನ್. ನಿಮ್ಮ ಎಮೋಷನ್ಸು ಮತ್ತು ಕಮ್ಯುನಿಕೇಷನ್ ಎಲ್ಲ ತುಂಬ ಚೆನ್ನಾಗಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈಗ ಮಿಥುನ ರಾಶಿ. ಈ ತಿಂಗಳು ಮಿಥುನ ರಾಶಿಯವರಿಗೆ ಇಂಟ್ರಾಸ್ಪೆಕ್ಟ್ ಮಾಡೋದಕ್ಕೆ, ರಿಫ್ಲೆಕ್ಟಿವ್ ಮೋಡ್ಗೆ ಹೋಗೋಕ್ಕೆ ತುಂಬ ಪ್ರಶಸ್ತವಾದ ತಿಂಗಳು. ನೀವು ಅನ್ಕೋತಾ ಇರ್ಬೋದು, ಈಗ ಏನೋ ಕಳ್ಕೊಂಬಿಟ್ಟಿದ್ದೀವಿ, ಅಥವಾ ನೀವು ಏನೋ ಕಳ್ಕೊಂಡಿರ್ಬೋದು, ಇಲ್ಲಿ ತನಕ ಏನಾದರೂ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನೀವು ದುಃಖ ಪಡೋದಕ್ಕೆ, ದುಃಖಿಸ್ಕೊಳ್ಳೋದಕ್ಕೆ, ಗ್ರೀವ್ ಮಾಡಲಿಕ್ಕೆ ಇದು ಟೈಮ್ ಇದು. ಸೊ ಆದಷ್ಟು ಚೆನ್ನಾಗಿ ಈ ಸಮಯನ, ಕ್ಯಾನ್ಸರ್ ಸೀಸನ್ ಏನಿದೆ ಅದನ್ನು ಚೆನ್ನಾಗಿ ನೀವು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಇದರಲ್ಲಿ ಕ್ಯಾನ್ಸರ್ ಸೀಸನಲ್ಲಿ ರೆಟ್ರೋಗ್ರೇಡ್ ಎನರ್ಜಿ ಕೂಡ ಇದೆ. ಸೊ ನಿಮ್ಮ ಒಳಗಡೆ ಹೋಗಿ, ಇನ್ವರ್ಡ್ ಹೋಗಿ, ಹಾಗೆ ನಿಮಗೆ ನೀವು ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಯಾವುದರಿಂದ ದೂರ ಓಡ್ತಾ ಇದ್ದೀರಾ, ಎಲ್ಲಿಂದ ಹೋಗ್ತಾ ಇದ್ದೀರಾ, ಹಾಗೆ ಇನ್ನರ್ ಚೈಲ್ಡ್ ಅಂತ ಏನಿದೆ, ನಿಮ್ಮ ಒಳಗಡೆನೇ ನಿಮ್ಮ ಡಿವಿನಿಟಿ ಇದೆ. ನಿಮ್ಮ ಇದನ್ನು ನೀವು ಫೋಕಸ್ಸಿಗೆ ತಂದುಕೊಂಡು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿರುವ ನಿಮ್ಮನ್ನು ನೀವು ಫೋಕಸ್ ಮಾಡಿ, ನಿಮಗೆ ನೀವು ಕ್ವಶನ್ ಕೇಳ್ಕೊಳ್ಳಿ, ಏನು ಬೇಕು ನಿಮಗೆ ಅಂತ. ಸೊ ಇದು ಆ ತಿಂಗಳು ಇಂಟ್ರಾಸ್ಪೆಕ್ಟ್ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದ ಸಮಯ ಇದು. ಹಾಗೆಯೇ ನಿಮ್ಮದು ಏನು ಪಾಸ್ಟ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಮೇಕ್ ಪೀಸ್ ವಿತ್ ದಿ ಪಾಸ್ಟ್, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟೆನ್ಸಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ನಿಮ್ಮನ್ನು ಯಾರ್ಯಾರು ಡೆಸ್ಟ್ರಾಯ್ ಮಾಡಿದರು, ಯಾರ್ಯಾರಿಂದ ನಿಮಗೆ ತೊಂದರೆ ಆಗಿದೆ ಅವರನ್ನು ಕೂಡ ಪಾಸ್ಟ್ ಹಿಂದೆ ಭೂತಕಾಲಕ್ಕೆ ಬಿಟ್ಬಿಡಿ. ಕಷ್ಟ ಆಗುತ್ತೆ, ಫರ್ಗಿವ್ನೆಸ್ಸು, ಕ್ಷಮಾಪಣೆ ಮಾಡೋದು ಕಷ್ಟ ಆಗುತ್ತೆ, ಹಾಗೆ ಮರೆಯೋದಕ್ಕೂ ಕಷ್ಟ ಆಗುತ್ತೆ. ಬಟ್ ನೀವು ಅದನ್ನೆಲ್ಲ ಹಿಂದೆ ಬಿಟ್ಟು ಪೀಸ್ ಮಾಡಿಕೊಂಡ್ರೆ, ಅಂದರೆ ಅಕ್ಸೆಪ್ಟೆನ್ಸ್ ಬೆಳೆಸ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ತಿಂಗಳ ಇರೋದೇ ಹಾಗೆ. ನಿಮಗೆ ಇಲ್ಲಿ ತನಕ ಸರ್ವೈವ್ ಆಗಿರೋದಕ್ಕೆ ಕಾರಣ ನಿಮ್ಮ ರೆಸಿಲಿಯನ್ಸು ಮತ್ತು ನಿಮ್ಮ ನಂಬಿಕೆ, ನಿಮ್ಮ ಬಗ್ಗೆ ಇರೋ ನಂಬಿಕೆಯಿಂದ ನೀವು ಅದನ್ನು ಎಲ್ಲ ಓವರ್ಕಮ್ ಮಾಡಿ ಏನೇನಿದೆ ಅದರಿಂದ ಹೊರಗೆ ಬಂದಿದ್ದೀರಾ. ಅದಕ್ಕೆ ನೀವು ಕೃತಜ್ಞ ಭಾವನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ, ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಹಾಗೆ ಗ್ರೇಟ್ಫುಲ್ ಆಗಿದ್ದೀರಾ ನೀವು, ಅದನ್ನು ಆದಷ್ಟು ಆಚರಣೆ ಮಾಡಿ. ಪವರ್ ಕ್ರಿಸ್ಟಲ್ ಈ ತಿಂಗಳಿಗೆ ನಿಮಗೆ ರೆಡ್ ಜಾಸ್ಪರ್. ನಿಮಗೆ ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇದೆ, ಅದು ಹೆಲ್ಪ್ ಮಾಡುತ್ತೆ ರೆಡ್ ಜಾಸ್ಪರ್. ಹಾಗೆಯೇ ನಿಮ್ಮ ಹೀಲಿಂಗ್ ಜರ್ನಿಗೂ ಹೆಲ್ಪ್ ಮಾಡುತ್ತೆ. ರೂಟ್ ಚಕ್ರ ಹೀಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ರೆಡ್ ಜಾಸ್ಪರ್. ಕರ್ಕಾಟಕ ರಾಶಿ, ಕ್ಯಾನ್ಸರ್. ಸೊ ನಿಮಗೆ ಏನೋ ಒಂದು ಆಫ್ ಆಗಿದೆ ಅಂತ ಫೀಲಿಂಗ್ ಬರ್ತಾ ಇರ್ಬೋದು, ಆದರೆ ಏನೂ ಆಫ್ ಆಗಿಲ್ಲ, ಎಲ್ಲ ಸರಿ ನಡೀತಾ ಇದೆ. ಓನ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಜಸ್ಟ್ ರೀಕ್ಯಾಲಿಬ್ರೇಟ್ ಮಾಡೋದು, ತುಂಬ ಕಡಿಮೆ, ಸ್ವಲ್ಪ ರೀಕ್ಯಾಲಿಬ್ರೇಟ್ ಮಾಡೋ ಅಷ್ಟು ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಹಾಗೆಯೇ ನೀವು ಸುಮ್ಮನೆ ಒಂದು ಈಗ ಸಮಯ ಬಂದಿರ್ಬೋದು. ಹೇಗೆ ಅಂದರೆ ಇದು ಫಸ್ಟ್ ಟೈಮ್ ನಿಮಗೆ ಈ ಥರ ಸಮಯ ಬಂದಿರ್ಬೋದು. ಆ ಥರ ಇದಕ್ಕೆ ಝೋನ್ಗೆ ಎಂಟ್ರ್ ಆಗ್ತಾ ಇರಬಹುದು. ಹಾಗೆಯೇ ಇದು ನಿಮ್ಮ ಜೀವನದ ಒಂದು ಪಾರ್ಟ್ ಆಗಿದ್ದರೆ ಹೇಗೆ ಇರ್ಬೋದು, ಆ ಥರನೂ ಯೋಚನೆ ಮಾಡಿ. ಸೊ ಏನು ನಡೀತಾ ಇದೆ ಅದಕ್ಕೆಲ್ಲ ನೀವು ಹೇಗೇನು ಆಕ್ಸೆಪ್ಟೆನ್ಸ್ ಬೆಳೆಸ್ಕೊಳ್ಳಿ. ಓಕೆ, ಇದು ಹೀಗೆ ಆಗ್ತಾಯಿದೆ ನನ್ನ ಜೀವನದಲ್ಲಿ, ಅದು ಓಕೆ ಅಂತ ಹೇಳಿ ನಿಮ್ಮನ್ನು ನೀವು ಅದನ್ನು ಹೇಳಬೇಕು. ಆ ಥರ ಎಲ್ಲ ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ನೀವು ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗಳಿಗೆ ನಿಮಗೆ ನೀವು ಹೀಗೆಲ್ಲ ಉತ್ತರ ಕೊಡೋ ಸಮಯ ಇದು. ಹಾಗೆಯೇ ಎಲ್ಲರೂ ಇಷ್ಟಪಡಬೇಕು ಅಂತ ಇಲ್ಲ. ಕೆಲವರು ನಮ್ಮನ್ನು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋದಿಲ್ಲ. ಅದನ್ನು ನಾವು ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲರೂ 100% ಇಷ್ಟಪಡಬೇಕು ಅನ್ನೋದನ್ನು
ಅದು ತುಂಬಾ ಅನ್ರಿಯಲ್, ಅದು ಆಗೋಕ್ಕೂ ಸಾಧ್ಯ ಇಲ್ಲ. ಅದ್ರ ಬದಲು ನಮ್ಗೆ ಯಾವ ಕ್ವಾಲಿಟಿ, ನಿಮ್ಗೆ ಯಾವುದು ಒಳ್ಳೆ ಕ್ವಾಲಿಟಿ ನೀವು ಆ್ಯಡ್ ಮಾಡ್ಬೋದು ನಿಮ್ಮ ಜೀವನದಲ್ಲಿ, ಹಾಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಒಂದು ಕ್ಲೋಸ್ಡ್ ಇಂಟಿಮೇಟ್ ಸರ್ಕಲ್ಲು, ಫ್ರೆಂಡ್ಸ್, ಫ್ಯಾಮಿಲಿ, ಅವ್ರಿಗೇನು ಇಷ್ಟ ಆಗುತ್ತೆ, ನಿಮ್ಮಲ್ಲಿ ಏನು ಚೇಂಜ್ ಮಾಡಿಕೊಂಡ್ರೆ ಅಥವಾ ಯಾವ ಕ್ವಾಲಿಟಿ ಆ್ಯಡ್ ಮಾಡಿಕೊಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಇದ್ರ ಕಡೆ ನೀವು ಸ್ವಲ್ಪ ಯೋಚನೆ ಮಾಡಿ. ಸೊ ತುಂಬ ತುಂಬ ದೊಡ್ಡ ಇಂಪಾರ್ಟೆಂಟ್ ತಿಂಗಳಿದು. ನಿಮ್ಮ ಬ್ರೇಕ್ ಥ್ರೂಸ್ ಆಗ್ಬೋದು, ಸುಮಾರು ಇಂಪಾರ್ಟೆಂಟ್ ಇದು ಮೈಲ್ ಸ್ಟೋನ್ಸ್ ನೀವು ಫೇಸ್ ಮಾಡ್ಬೋದು, ಚೆನ್ನಾಗಿ ಆಗೋ ಚಾನ್ಸಸ್ ಇದೆ. ಓನ್ಲಿ ಥಿಂಗ್ ನೀವು ಡಿಸಿಸಿವ್ ಆ್ಯಕ್ಷನ್ ತೊಗೋಬೇಕು. ಹಾಗೆ ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬಿಡಿ, ಇವತ್ತಲ್ಲ ನಾಳೆ ಮಾಡ್ತೀನಿ ಪ್ರೊಕ್ರಾಸ್ಟಿನೇಟ್ ಮಾಡೋದನ್ನು ನಿಲ್ಲಿಸಿ. ಇದು ನಿಮ್ಮ ತಿಂಗಳು, ಯಾಕಂದರೆ ಕ್ಯಾನ್ಸರ್ ತಿಂಗಳು, ಜುಲೈ ತಿಂಗಳು. ಸೊ ಹಾಗಾಗಿ ನೀವು ಸೋಷಲೈಸ್ ಮಾಡಿ, ಎಲ್ಲಿ ನಿಮಗೆ ಈಸಿ ಅನಿಸುತ್ತೆ, ನಿಮಗೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಹೋಗಿ, ಯಾವ ಜನಗಳ ಜೊತೆಗೆ ನೀವು ಬರೆದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಲ್ಲಿರಿ. ಎಲ್ಲಿ ಹೋಗಬೇಕು ಅನಿಸುತ್ತೋ, ಆಮೇಲೆ ಯಾವ ರೀತಿ ನೀವು ಜೀವನ ನಡೆಸಬೇಕು, ಫಾಸ್ಟ್ ಲೈಫ್ ಬೇಕಾ ಮಾಡಿ, ಸ್ವಲ್ಪ ಸ್ಲೋ ಮಾಡಬೇಕು ಅನ್ನೋದ್ರೆ ಸ್ಲೋ ಮಾಡಿ, ನಿಮ್ಮ ಸ್ಪೀಡ್, ನಿಮ್ಮ ಲೈಫ್ದು ಸ್ಪೀಡ್ ಹೇಗಿದೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಸೊ ಇದು ತುಂಬ ಗ್ರೇಟ್ ಟೈಮು ನಿಮಗೆಲ್ಲ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಹೆಲ್ಪ್ ಆಗಲಿಕ್ಕೆ ನಿಮಗೆ ಕ್ರಿಸ್ಟಲ್ಲು ಲ್ಯಾಬ್ರಡೋರೈಟ್ ಯೂಸ್ ಮಾಡ್ಬೋದು. ಅದರಿಂದ ನಿಮ್ಮ ಇಂಟ್ಯೂಷನ್ ಇಂಪ್ರೂವ್ ಆಗುತ್ತೆ, ನಿಮಗೆ ಡಿಸಿಷನ್ ತೊಗೊಳ್ಳೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸಿಂಹರಾಶಿ ಲಿಯೋ, ನೀವು ಫೀನಿಕ್ಸ್ ಅಂದರೆ ನೀವು ತುಂಬ ಕಷ್ಟದಲ್ಲಿ, ತುಂಬ ಸುಸ್ತಾದಾಗ ಫೀನಿಕ್ಸ್ ಹೊರಗೆ ಬರುತ್ತಲ್ಲ, ಆ ಥರ ಅಲ್ಲ. ನೀವು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ, ಖುಷಿಯಿಂದ ಆನಂದ ಪಡ್ತಿರ್ಬೇಕಾದ್ರೆ ಫೀನಿಕ್ಸ್ ಥರ ಆ ಥರ ಹೊರಗೆ ಬರ್ತೀರಾ. ಸೊ ಆ ಥರ ನೀವು ನಲಿತೀರಾ, ಇದು ಫೀನಿಕ್ಸ್ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತೀರಾ. ಸೊ ಈ ತಿಂಗಳು ಜೀವನದ ಸಂಪೂರ್ಣ ಟೋಟಲ್ ಫನ್, ಟೋಟಲ್ ಹ್ಯಾಪಿನೆಸ್, ಜಾಯ್ಫುಲ್ನೆಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕ್ಕೆ ಮಾಡಿಸ್ದಂಗಿದೆ. ಸೊ ಲೆಕ್ಕಾಚಾರ ಮತ್ತು ಈಗ ಈ ಥರ ಚಾಲೆಂಜ್ ತೊಗೊಂಡ್ರೆ, ಇದು ರಿಸ್ಕ್ ತೊಗೊಂಡ್ರೆ ಏನು ಬರುತ್ತೆ, ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಆ ಥರ ಎಲ್ಲ ಲೆಕ್ಕಾಚಾರ ಮಾಡೋದು, ಈಕ್ವೇಷನ್ ಇದು ಮಾಡೋದು, ಅನಲೈಸ್ ಮಾಡೋದನ್ನು ಬಿಟ್ಬಿಡಿ. ಏನು ಬರುತ್ತೆ ಅದು ಫ್ಲೋ ಅನ್ನಲ್ಲಿ ಹೋಗಿ. ಆಮೇಲೆ ಇದರಲ್ಲೂ ಅಷ್ಟೇ, ಸೊ ಯಾರು ಎಷ್ಟು ಕೊಡ್ತಾರೆ, ರಿಲೇಷನ್ಶಿಪ್ಸಲ್ಲೂ ಲೆಕ್ಕಾಚಾರ ಹಾಕೋದು, ಅವ್ರು ಎಷ್ಟು ಕೊಟ್ಟರು ನಾನು ಇಷ್ಟು ಕೊಡಬೇಕು, ಅದನ್ನು ಬಿಡಿ, ಲೆಟ್ ಗೋ ಮಾಡಿ. ಎಲ್ಲ ವಿಷಯದಲ್ಲೂ ನನ್ನದೇ ಅಪ್ಪರ್ ಹ್ಯಾಂಡ್ ಇರಬೇಕು ಅದನ್ನು ಅಂದ್ಕೊಳ್ಳೋದನ್ನು ಬಿಟ್ಬಿಡಿ. ಈ ಈ ತಿಂಗಳು ಏನು ರಿಮೈಂಡ್ ಮಾಡುತ್ತೆ ಅಂದರೆ, ಒಳ್ಳೆ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್, ಕಮ್ಯುನಿಟಿ, ಇದೆಲ್ಲನೂ ಇದು ಮಾಡುತ್ತೆ, ನಿಮಗೆ ರಿಮೈಂಡ್ ಮಾಡುತ್ತೆ. ಸೊ ಈಗೋ ಮತ್ತು ಇದನ್ನು ಹೊರಗೆ ಬದಿಗಿಟ್ಟು ಬರೀ ರಿಲೇಷನ್ಶಿಪ್, ಜಸ್ಟ್ ಫಾರ್ ದಿ ಸೇಕ್ ಆಫ್ ರಿಲೇಷನ್ಶಿಪ್ ನೀವು ಆದಷ್ಟು ತೊಡಗಿಸಿಕೊಳ್ಳಿ. ಇದು ಹೆಲ್ಪ್ ಮಾಡುತ್ತೆ. ನಿಮ್ಮ ಈ ತಿಂಗಳು ಏನು ಹೆಲ್ಪ್ ಮಾಡುತ್ತೆ ಅಂದರೆ, ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಪ್ರೀತಿ ಅಂದರೆ ಏನು, ನಿಮ್ಮ ಜೀವನದಲ್ಲಿರೋ ಪ್ರೀತಿ, ಅದು ಹೇಗೆ ನಾವು ಇದು ಅಹಂಕಾರ, ಅಹಂನ ಬದಿಗೊತ್ತಿ, ನಮ್ಮ ಈಗೋ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಸೈಡಿಗಿಟ್ಟು ಹೇಗೆ ನಾವು ಪ್ರೀತಿಯಿಂದನೇ ನಾವು ಜೀವನ ಮಾಡ್ಬೋದು ಅನ್ನೋದೆಲ್ಲ ಈ ತಿಂಗಳಲ್ಲಿ ನೀವು ಕಲ್ತ್ಕೋತೀರಾ. ಹಾಗೆ ಈ ತಿಂಗಳು ನಿಮಗೆ ಒಟ್ಟಿಗೆ ಬಂದ್ಬಿಟ್ಟು ಏನಾದರೂ ಕಾನ್ಫ್ಲಿಕ್ಟ್ ಇದ್ದರೆ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಏನಾದ್ರು ಬ್ರಿಡ್ಜಸ್ ಬಿಲ್ಡ್ ಮಾಡೋಕ್ಕೆ ರಿಲೇಷನ್ಶಿಪ್ನಲ್ಲಿ, ಯಾವುದ್ರಲ್ಲಾಗಲಿ, ಯಾವುದೇ ಲೈಫಲ್ಲಿ ಏನೇ ಇದರಲ್ಲಿ ಇದ್ರೂ ಅದೆಲ್ಲ ಹೆಲ್ಪ್ ಮಾಡುತ್ತೆ ನಿಮಗೆ ಕ್ರಿಸ್ಟಲ್ಲು ಬ್ಲ್ಯಾಕ್ ಒಬ್ಸಿಡಿಯನ್. ಇದರಿಂದ ನಿಮ್ಮ ಇದು ಒಳಗೆ ಶ್ಯಾಡೋಸ್ ಅಂತ ಏನು ಹೇಳ್ತೀವಿ, ನಿಮಗೆ ಇಷ್ಟ ಇಲ್ದಿದ್ದು ಏನಿದೆ ಅವನ್ನೆಲ್ಲನೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ, ನಿಮ್ಗೆ ಎಲ್ಲ ಅದು ಪಾಸಿಟಿವ್ಸ್ ನೆಗೆಟಿವ್ಸ್ನೆಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತಿದ್ದು ಇದು ಬ್ಲ್ಯಾಕ್ ಒಬ್ಸಿಡಿಯನ್. ವರ್ಗೋ ಕನ್ಯಾ ರಾಶಿ. ಸೊ ನೀವು ಒಂದು ಸೈಕಲ್ ಆಗಲೇ ಕಂಪ್ಲೀಟ್ ಮಾಡಿದ್ದೀರಿ, ಹಾಗೆ ನೀವು ಎಲ್ಲದಕ್ಕೂ ರೆಡಿ ಅಂತ ನಿಮಗೆ ಫೀಲಿಂಗ್ ಬರ್ತಾಯಿದೆ ಅನ್ನಿಸ್ತಾ ಇದೆ. ಸೊ ನೀವು ಲೈಫಲ್ಲಿ ಬ್ಯಾಲೆನ್ಸ್ ಆಗಿದೆ, ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಏನು ಒಂದು ಸೈಕಲ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಿಮಗೆ ತುಂಬಾ ಫ್ರೀಡಮ್ ಸಿಕ್ಕಿದೆ ಅನಿಸ್ತಾ ಇದೆ. ಆಮೇಲೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಲೈಫ್ನ ಇಷ್ಟಪಡ್ತಾ ಇದ್ದೀರಾ. ನಿಮಗೆ ಫ್ರೀಡಮ್ ಯಾವುದರಿಂದ ಸಿಗ್ತಿದೆ ಅಂದರೆ, ನಿಮ್ಮ ಒಳಗಡೆ ಇರೋ ಈ ನೆಗೆಟಿವ್ಸ್ ಇದೆ, ಇನ್ನರ್ ಡಿಮಾನ್ಸ್ ಅಂತ ಹೇಳ್ತೀವಿ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಹಾಗೆಯೇ ಗುಡ್ ಇನಫ್, ನಾಟ್ ಗುಡ್ ಇನಫ್ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಈ ಥರ ಏನಾದರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದರಿಂದೆಲ್ಲ ಫ್ರೀಡಮ್ ಸಿಕ್ಕಿದೆ ನಿಮಗೆ. ಅದೆಲ್ಲ ಈಗ ಅನಿಸಲ್ಲ, ನಾಟ್ ಗುಡ್ ಇನಫ್ ಅನ್ನೋದು ಅದೆಲ್ಲ ಅನಿಸೋದಿಲ್ಲ. ಹಾಗೆಯೇ ಏನಾದರೂ ಮಾಡಲಿಕ್ಕೆ ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ತುಂಬಾ ಟ್ರೈ ಮಾಡಿಬಿಟ್ಟು ಅದೇನಾರ ಸಕ್ಸಸ್ ಸಿಕ್ಕೋದಕ್ಕೇನು ಟ್ರೈ ಮಾಡಬೇಕು ಅಂತ ಇದು ಇರುತ್ತಲ್ಲ, ಅದರಿಂದ ಫ್ರೀಡಮ್ ಸಿಕ್ಕಿದೆ. ಈ ತಿಂಗಳಲ್ಲಿ ಎಲ್ಲ ನಿಮಗೆ ಚೆನ್ನಾಗಿ ಅನಿಸಿದೆ, ಎಲ್ಲ ರೈಟ್ ಆಗಿದೆ, ಎಲ್ಲ ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತೆ.
ಸೊ ನೀವೇನಾದರೂ ಆ್ಯಕ್ಷನ್ ತೊಗೋತಾ ಇದ್ದೀರೋ ಅಥವಾ ತಗೊಳ್ತಾ ಇಲ್ಲ, ಹಾಗೆ ಸುಮ್ಮನೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಿದ್ದೀರೋ, ಏನಾದರೂ ಯಾವ ಥರ ಕಂಡೀಷನಲ್ಲಾದ್ರೂ ನಿಮಗೆ ಈ ತಿಂಗಳು ಏನು ಮೆಸೇಜ್ ಅಂತ ಹೇಳಿದ್ರೆ, ಟೆಂಪರರಿ ಆಗಾದ್ರೂ ನೀವು ಹಾಗೆ ಪಾಸ್ ತೊಗೊಳ್ಳಿ. ಪಾಸ್ ತಗೊಂಡು ಸೈಲೆಂಟಾಗಿ ಹಾಗೆಯೇ ಪಾಸ್ ತಗೊಂಡು ನೀವು ಅಕ್ಸೆಪ್ಟೆನ್ಸ್ ಮತ್ತು ಏನು ಪೀಸ್ ಇದೆಯಲ್ಲ, ಶಾಂತಿ, ನೆಮ್ಮದಿ, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಅದೇ ಮೆಸೇಜ್ ಈ ತಿಂಗಳಿಗೆ. ಈ ತಿಂಗಳು ನಿಮಗೆ ತುಂಬಾ ಅಪ್ಲಿಫ್ಟಿಂಗ್, ತುಂಬ ಮೋಟಿವೇಟಿಂಗ್, ಅಂದರೆ ಸ್ಫೂರ್ತಿಯಿಂದ ಇನ್ಸ್ಪೈರ್ ಮಾಡ್ತಾಯಿದೆ. ಹಾಗೆಯೇ ನಿಮಗೆ ತುಂಬಾ ಇದು ಸಿಗ್ತಾಯಿದೆ, ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗ್ತಾಯಿದೆ. ಈ ತಿಂಗಳು ನಿಮಗೆ ಇನ್ನೊಂದು ಏನು ದೊಡ್ಡ ಚೇಂಜ್ ಏನು ನೀವು ಅಬ್ಸರ್ವ್ ಮಾಡ್ಬೋದು ಅಂದರೆ, ನಿಮಗೆ ಮುಂಚೆ ಎಲ್ಲ ನಿಮ್ಮ ಯೋಚನೆಗಳು, ಚಿಂತೆಗಳಿದ್ದರೆ ನೀವು ಅದು ಎಂಟ್ಯಾಂಗಲ್ ಆಗ್ತಾಯಿದ್ರಿ. ಅದರಲ್ಲಿ ತುಂಬಾ ಅದರೊಳಗಡೆ ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ತಾಯಿದ್ರಿ. ಈಗ ಅಬ್ಸರ್ವ್ ಮಾಡ್ತಾಯಿದ್ರಿ, ಜಸ್ಟ್ ನೋಡ್ತಾ ಇದ್ದೀರಿ ನೀವು. ಅದು ದೂರದಿಂದ ನಿಮ್ದು ಏನಾರು ವರೀಸಿದ್ರೆ, ಯೋಚನೆಗಳಿದ್ರೆ, ಟೆನ್ಷನ್ ಇದ್ದರೆ, ಏನಿದ್ರೆ ಸುಮ್ಮನೆ ನೋಡ್ತಾ ಇದ್ದೀರಾ ನೀವು ಅಷ್ಟೇ. ಅದರಲ್ಲಿ ಸಿಕ್ಕಾಕೊಳ್ತಾ ಇಲ್ಲ ನೀವು. ಹಾಗೆಯೇ ನಿಮ್ಗೆ ಇನ್ನೊಂದು ಪಾಸಿಟಿವ್ನೆಸ್ ಬಂದಿದೆ. ಏನಂತ ಹೇಳಿದ್ರೆ, ರಾತ್ರಿ ಆದಮೇಲೆ ಬೆಳಕಾಗೇ ಆಗುತ್ತೆ, ಸೂರ್ಯ ಹುಟ್ತಾನೆ ಅನ್ನೋ ನಿಮಗೆ ಭರವಸೆ ನಿಮಗೆ ಬಂದಿದೆ. ಹಾಗಾಗಿ ನಿಮಗೆ ತುಂಬ ಪಾಸಿಟಿವ್ ಆಗಿದೆ ಈ ತಿಂಗಳು. ಸೊ ಅದನ್ನು ಎಂಜಾಯ್ ಮಾಡಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ರಿಸ್ಟಲ್ ಈ ತಿಂಗಳಿಗೆ ಪಿಂಕ್ ಟೂರ್ಮಲೈನ್. ಇದರಿಂದ ನಿಮಗೆ ಫಾರ್ಗಿವ್ನೆಸ್, ನಿಮಗೆ ಕ್ಷಮಾಪಣೆ, ನಿಮಗೂ ಕ್ಷಮಾಪಣೆ ಮಾಡ್ಕೋಬಹುದು. ಹಾಗೆ ಸರ್ಕಮ್ಸ್ಟೆನ್ಸಸ್, ಸಿಚುವೇಶನ್ ಬಂದರೆ ಬೇರೆಯವ್ರಿಗೂ ಕ್ಷಮೆ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ತುಲಾರಾಶಿಯವರು ನಿಮ್ಮ ಮನಸ್ಸನ್ನು ಮತ್ತು ಇದನ್ನು ಮೈಂಡ್, ಹಾಗೆ ನಿಮ್ಮ ಆತ್ಮ ಎಲ್ಲನೂ ಓಪನ್ ಮಾಡಿ, ಹಾಗೆ ತುಂಬ ಬೇರೆ ಬೇರೆ ಜೀವನದ ಹೊಸ ಬಾಗಿಲುಗಳು ತೆರ್ಕೋತಾ ಇದೆ, ಅದಕ್ಕೆ ಓಪನ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೀತಿಗೆ, ಜಾಸ್ತಿ ಟ್ರಸ್ಟ್, ನಂಬಿಕೆಗೆ, ಜಾಸ್ತಿ ಕಂಪ್ಯಾಷನ್, ಕೈಂಡ್ನೆಸ್ಗೆ, ಇದೆಲ್ಲ ನಿಮ್ಮ ಸುತ್ತಲೂ ನೋಡಿ. ಅದು ಎಲ್ಲ ನಿಮ್ಮ ಸುತ್ತಲೂ ಇದೆಲ್ಲ ಇದೆ. ಹಾಗೆ ನಿಮ್ಮ ಒಳಗೂ ಕೂಡ ಇವೆಲ್ಲ ಇದೆ. ಪ್ರೀತಿ, ಕರುಣೆ ಇರ್ಬೋದು, ಹಾಗೆ ನಂಬಿಕೆ ಇರ್ಬೋದು, ಇದೆಲ್ಲ ಒಳಗಡೆನೂ ಇದೆ, ಹಾಗೆ ಸುತ್ತಲೂ ಇದೆ. ಅದನ್ನೆಲ್ಲ ಒಮ್ಮೆ ತೆರೆದು ನೋಡಿ, ಅದನ್ನೆಲ್ಲ ವೆಲ್ಕಮ್ ಮಾಡಿ ಓಪನ್ ಮೈಂಡಿಂದ. ನಿಮಗೆ ನೀವು ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ತುಂಬ ನಿಮಗೆ ಶಿಕ್ಷೆ ಕೊಟ್ಟು ಅಷ್ಟೊಂದು ಕೆಲಸ ಮಾಡೋ ನೆಸೆಸಿಟಿ ಇಲ್ಲ. ಸೊ ಎಲ್ಲನೂ ಈಗಲೇ ಆಗಿಬಿಡ್ಬೇಕು, ಒಟ್ಟಿಗೆ ಎಲ್ಲನೂ ಆಗಿಬಿಡ್ಬೇಕು ಅನ್ನೋ ಥರ ಇದನ್ನು ಆ್ಯಟಿಟ್ಯೂಡ್ ಇಟ್ಕೋಬೇಡಿ. ಹಾಗೆಯೇ ನಿಮಗೆ ಸಪೋರ್ಟ್ ಇದೆ, ಯೂನಿವರ್ಸಿಂದನೂ ಕೂಡ ಸಪೋರ್ಟ್ ಇದೆ. ಹಾಗೆ ನಿಮ್ಮ ಸುತ್ತಮುತ್ತಲೂ ಕೂಡ ಸಪೋರ್ಟ್ ಇದೆ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಕೆಲಸದಲ್ಲಿ, ವರ್ಕ್ ಫ್ರಂಟಲ್ಲಿ. ಸೊ ಯಾರ್ಯಾರೆಲ್ಲ ಸುತ್ತುವರಿದಿದ್ದಾರೆ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ, ನೀವು ಕೇಳಬೇಕಷ್ಟೇ. ಸೊ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗ್ತಾಯಿದೆ. ನಿಮ್ಮ ಇನ್ನರ್ ಸರ್ಕಲ್ ಇರ್ಬೋದು, ನಿಮ್ಮ ಟೀಮ್ ಇರ್ಬೋದು, ಎಲ್ಲರೂ ನಿಮಗೆ ಸಪೋರ್ಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಇದನ್ನು ಹೆಲ್ಪ್ ತೊಗೊಳ್ಳಿ ನೀವು. ನಿಮ್ಮ ಅದೃಷ್ಟ ಚೆನ್ನಾಗಿ ಆಗ್ತಾಯಿದೆ. ಈಗ ತುಂಬ ಇನ್ನೂ ಒಳ್ಳೇದಾಗ್ತಾ ಇರುತ್ತೆ. ಆಮೇಲೆ ನೀವೇನು ಗೋಲ್ ಸೆಟ್ ಮಾಡ್ಕೊಂಡಿದ್ರೆ ಅದೆಲ್ಲ ರಿಯಾಲಿಟಿ ಆಗೋ ಸಮಯ ಬಂದಿದೆ, ನನಸಾಗೋ ಸಮಯ ಬಂದಿದೆ. ಹಾಗೆಯೇ ನೀವು ಫೋಕಸ್ ಈಗ ಜಾಸ್ತಿ ಹಾರ್ಮನಿ, ಸಾಮರಸ್ಯದ ಕಡೆ ಗಮನ ಕೊಡಿ. ಮತ್ತು ನೆನಪಿಡಿ, ನೀವು ಹಾರ್ಟ್ ಮತ್ತು ಮೈಂಡ್ ಎಲ್ಲ ಸೇಮ್ ಪ್ಲೇಸಲ್ಲಿದೆ. ಹಾಗೆಯೇ ನೀವು ಏನು ಅಂದ್ಕೊಳ್ತೀರೋ ಅದು ಖಂಡಿತ ಸಾಧನೆ ಮಾಡೋ ಅಷ್ಟು ನಿಮಗೆ ಇದು ಇದೆ, ಶಕ್ತಿ ಇದೆ, ನಿಮಗೆ ಆ ಕ್ವಾಲಿಟಿ ಇದೆ. ಅದನ್ನು ಮರಿಬೇಡಿ, ಅದನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಪವರ್ ಕ್ರಿಸ್ಟಲ್ ಕ್ವಾರ್ಟ್ಸ್, ಅದರಿಂದ ನಿಮಗೆ ಸಾಮರಸ್ಯ ಈ ಜೀವನದಲ್ಲಿ ಮತ್ತು ನಿಮ್ಮ ಎಮೋಷನ್ಸ್ ಅದರಲ್ಲೆಲ್ಲ ಸಾಮರಸ್ಯ ಕೂಡಿ ಬರಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ವೃಶ್ಚಿಕ ರಾಶಿ. ಸೊ ನಿಮಗೀಗ ಅನ್ನಿಸ್ತಿರ್ಬೋದು, ಈಗ ನಿಮ್ಮದು ಏನು ಸುತ್ತಲೂ ಇದೆಯಲ್ಲ ಎನ್ವೈರ್ಮೆಂಟ್, ಸರೌಂಡಿಂಗ್ ತುಂಬ ರಿಸ್ಟ್ರಿಕ್ಟೆಡ್ ಆಗಿದೆ ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಮನಸ್ಸು ತುಂಬಾ ಮೋಟಿವೇಟೆಡ್ ಆಗಿದೆ, ತುಂಬ ಏನೇನೋ ಬ್ರೇಕ್ ಥ್ರೂಸ್ ಮಾಡಲಿಕ್ಕೆ, ಚಾಲೆಂಜಸ್ ಇಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಏನು ನನಗೆ ಸಾಧನೆ ಮಾಡಲಿಕ್ಕೆ, ಅದೆಲ್ಲ ಮಾಡಲಿಕ್ಕೆ ಫೈರ್ ಅಂತ ಹೇಳ್ತೀವಲ್ಲ, ಯು ಆರ್ ಆನ್ ಫೈರ್, ಆ ಥರ ಇದರಲ್ಲಿದ್ದೀವಿ, ಮೋಟಿವೇಟ್ ಆಗಿಬಿಟ್ಟಿದ್ದೀರಾ ನೀವು. ಅಷ್ಟು ಇದರಲ್ಲಿದ್ದೀರಾ, ಏನು ಚೇಂಜಸ್ ಮಾಡಬೇಕು ಲೈಫಲ್ಲಿ, ಇದರಲ್ಲಿ ಎಲ್ಲ ಚೇಂಜಸ್ ಮಾಡಬೇಕು ನಾವು ಅನ್ನೋ ಇದರಲ್ಲಿ ಮನಸ್ಸು ಆ ಥರ ಇದೆ, ನಿಮಗೆ ಆ ಆ್ಯಟಿಟ್ಯೂಡ್ ಇದೆ. ಹಾಗೆ ನೀವು ಫುಲ್ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ, ಯಾರ್ಯಾರಿಗೆ ಎಲ್ಲರಿಗೂ ಸಾಧ್ಯವೋ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಇದರಲ್ಲಿದೆ. ಹುಮ್ಮಸ್ಸಿದೆ, ಉತ್ಸಾಹ ಇದೆ ನಿಮಗೆ. ನೀವು ನಿಮ್ಮ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ. ಹಾಗೆಯೇ ನೀವು ಕೆಲವೊಂದು ರೂಟೀನ್ ಇದ್ದರೆ ಆ ರೂಟೀನಲ್ಲೂ ಮಂಡೇನ್ ಅಂತ ಏನು ಹೇಳ್ತೀವಿ, ಬೋರಿಂಗಾಗಿ ಏನು ರೂಟೀನ್ ಇರುತ್ತೆ ಅದರಲ್ಲೂ ನೀವು ಅರ್ಥ ಹುಡುಕಿ, ಅದರಿಂದಲೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಗೋಲ್ ಈ ಜೀವನದಲ್ಲಿ ಏನೋ ದಿನಚರಿ ಇದೆಯಲ್ಲ, ಮಂಡೇನ್, ಜಡತೆ, ಏನೋ ಒಂಥರ ಬೋರಿಂಗಾಗಿ ಏನಿದೆ ಅದನ್ನು
ಅನ್ಫೋಲ್ಡ್ ಮಾಡೋದ್ರಲ್ಲಿದೆ. ನೀವು ಎಲ್ಲೆಲ್ಲಿ ಜಾಸ್ತಿ ಪ್ರೀತಿ ತುಂಬಬಹುದು, ಎಲ್ಲಿ ಹೆಚ್ಚು ಸೋಲ್ಫುಲ್ನೆಸ್ ಕಾಣಬಹುದು, ಯಾವುದಕ್ಕೆ ನೀವು ನಿಮ್ಮನ್ನು ನೀವು ಸಮರ್ಪಣೆ ಮಾಡಬಹುದು. ಸೊ ಅದನ್ನೆಲ್ಲ ನೋಡಿ ಹಾಗೆ ಮಾಡಿ. ಈ ತಿಂಗಳು ನಿಮ್ಮ ಸಂಗಾತಿ ಜೊತೆಗೆ ನೀವು ಪ್ರೀತಿಯಲ್ಲಿ ತುಂಬ ಹತ್ತಿರ ಆಗ್ತೀರಾ. ಹಾಗೆ ನಿಮಗೆ ಮುಖ್ಯವಾದ್ರ ಜೊತೆಗೆ ಪ್ರೀತಿಯಿಂದ ನೀವು ತುಂಬಾ ಕ್ಲೋಸ್ನೆಸ್ ಬರುತ್ತೆ. ಪ್ರೀತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲೆಲ್ಲಿ ನಿಮ್ಮ ಪ್ರೀತಿಯ ರಿಲೇಷನ್ಶಿಪ್ಸ್ ಇದೆಯಲ್ಲ ಅದು ತುಂಬಾ ಜಾಸ್ತಿ ಪ್ರೀತಿನ ನೀವು ಕೊಡ್ತೀರಾ, ಹಾಗೆ ನಿಮ್ಗೆ ಸಿಗುತ್ತೆ. ನಿಮಗೆ ಪವರ್ ಕ್ರಿಸ್ಟಲ್ ಕ್ವಾರ್ಟ್ಸ್ ನಿಮ್ಮ ಸೋಲ್ ಆತ್ಮದ ಒಂದು ವಿಸ್ಡಮ್ ಇದೆಯಲ್ಲ ಅದನ್ನು ಕನೆಕ್ಟ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆ ಗೊತ್ತಿಲ್ಲದಲೇ ಇರೋ ಏನು ಗಿಫ್ಟ್ ಮತ್ತು ಸ್ಕಿಲ್ ಇದೆಯಲ್ಲ ಅದು ಹೊರಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸ್ಯಾಜಿಟೇರಿಯಸ್ ಧನು ರಾಶಿ. ಸೊ ಹೊಸ ಫೈನಾನ್ಷಿಯಲ್ ಆಪರ್ಚುನಿಟೀಸು ಮತ್ತು ಹೊಸ ಐಡಿಯಾಸು ಇದೆಲ್ಲ ನೀವು ಆಕ್ಸೆಪ್ಟ್ ಮಾಡಿಕೊಂಡು ನಾವು ಟೆಸ್ಟ್ ಜೀವನದಲ್ಲಿ ಏನೇನು ಚಾಲೆಂಜ್ ಬರುತ್ತೆ, ಏನೇನು ಟೆಸ್ಟ್ ಎಕ್ಸಾಮ್ ಥರ ಏನು ಟೆಸ್ಟ್ ಮಾಡೋಕ್ಕೆ ನಿಮ್ಮ ಜೀವನ ಏನು ನಿಮಗೆ ಕೊಡ್ತೋ ಟೆಸ್ಟ್ಗಳೆಲ್ಲ ಕೊಡ್ತಾ ಅದನ್ನೆಲ್ಲನೂ ನೀವು ರೆಡಿಯಾಗಿ ಓಪನ್ ಆಗಿ ಅದೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಈಗ ಒಳ್ಳೆಯ ಪ್ರತಿಫಲ ಸಿಗುವಂಥ ಸಮಯ. ಈ ತಿಂಗಳು ನೀವು ಪೂರ್ತಿ ಕ್ರಿಯೇಟಿವ್ ಪವರ್, ಆಮೇಲೆ ನಿಮ್ಮ ಜೀನಿಯಸ್, ನಿಮ್ಮ ಏನು ಒಳ್ಳೆ ಕ್ಲೆವರ್ನೆಸ್ ಇದೆ, ನಿಮ್ಮ ಇಂಟೆಲಿಜೆನ್ಸ್ ಅದನ್ನೆಲ್ಲ ನೀವು ಹೊರಗೆ ತರುವಂಥ ಸಮಯ. ಅದನ್ನೆಲ್ಲ ನೀವು ಮಾಡಬೇಕು. ಇರೋದನ್ನೆಲ್ಲ ನೀವು ಡಿಸ್ಕವರ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮೊಳಗೆ ನೀವು ನೋಡಿ ಹೇಗೆ ನಿಮ್ಮ ಎಷ್ಟು ಮಟ್ಟಿಗೆ ನೀವು ಕ್ರಿಯೇಟಿವ್ ಆಗಿರೋ, ಎಷ್ಟು ಮಟ್ಟಿಗೆ ನೀವು ಜೀನಿಯಸ್ ಆಗಿರೋದು ಅನ್ನೋದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನೀವು ಯೂಸ್ ಮಾಡುವಂಥ ಸಮಯ. ಸೊ ಇದು ಮೋಸ್ಟ್ಲಿ ತಿಂಗಳು ವಾಟರ್ ಸೈನ್, ನೀರಿನ ಎಲಿಮೆಂಟ್ ವಾಟರ್, ನೀರು. ಹಾಗೆ ಅದಾದ ತಕ್ಷಣ ಇದ್ರ ಸೈನ್ ಬರುತ್ತೆ, ಫೈರ್ ಸೈನ್. ಸೊ ಜುಲೈ 15 ತನಕ ಇಲ್ಲಿ ತನಕ ಈ ಜುಲೈ ಇದು ತನಕ ಫಸ್ಟ್ ಹಾಫ್ ಏನಿದೆ ಕ್ಯಾನ್ಸರ್ ಸೀಸನ್ ಇದೆಯಲ್ಲ ಫುಲ್, ಆ ಟೈಮಲ್ಲಿ ನೀವು ಏನೇನೆಲ್ಲ ಜೋಡಿಸ್ಬಿಟ್ಟು ಒಟ್ಟುಗೂಡಿಸ್ಬಿಟ್ಟು ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ನೀವು ಏನೇನೆಲ್ಲ ಕೆಲಸ ಮಾಡ್ತೀರಾ, ಆ ಬ್ರೇಕ್ ಥ್ರೂ ಆ ಮೊಮೆಂಟಮ್ ಏನು ಕ್ರಿಯೇಟ್ ಮಾಡಿದ್ರೆ ಅದೆಲ್ಲ ನೆಕ್ಸ್ಟ್ ಲಿಯೋ ಸೀಸನ್ ನೀವು ಫೈರ್ ಸೈನ್. ಹಾಗಾಗಿ ಲಿಯೋ ಸೀಸನ್ನಲ್ಲಿ ನಿಮಗೆ ಅದೆಲ್ಲ ರಿಸಲ್ಟ್ಸ್ ಬರೋವಂಥ ಸಮಯ ಬಂದಿದೆ. ಸೊ ನೀವು ಏನು ಯೋಚನೆ ಮಾಡಿ ನಿದ್ದೆಗೆಟ್ಟು ರಾತ್ರಿಗಳು ಅದಕ್ಕೆಲ್ಲ ನಿಮಗೆ ಆನ್ಸರ್ ಸಿಕ್ಕುತ್ತೆ. ನೀವು ಬೆಟರ್ ಆರ್ಗನೈಸೇಷನ್ನು ಅದೆಲ್ಲ ಆರ್ಗನೈಸಿಂಗ್ ಸ್ಕಿಲ್ಸ್ ಬೆಳೆಸಿ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಹಾಗೆಯೇ ನಿಮಗೇನು ಪರ್ಪಸ್ ಸರ್ವ್ ಆಗುತ್ತೋ ಲೈಫಲ್ಲಿ ಆ ಥರದನ್ನಷ್ಟೇ ತೊಗೊಳ್ಳಿ. ಅದು ಇದರಲ್ಲಿರ್ಬೋದು ಎಮೋಷ್ನಲ್ ಫುಲ್ಫಿಲ್ಮೆಂಟ್, ಅಂದರೆ ನಿಮ್ಮ ಎಮೋಷನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ವಿಷಯ ಇರ್ಬೋದು, ಅಥವಾ ಮೆಟೀರಿಯಲ್ ಸ್ಯಾಟಿಸ್ಫ್ಯಾಕ್ಷನ್, ಭಾವನಾತ್ಮಕವಾಗಿ ತೃಪ್ತಿ ಇರ್ಬೋದು, ಅಥವಾ ಮೆಟೀರಿಯಲಿಸ್ಟಿಕ್ ತೃಪ್ತಿ ಇರ್ಬೋದು. ಇದು ಯಾವುದೇ ಇದಕ್ಕಾದರೂ ನಿಮಗೆ ಏನು ಸಾಧ್ಯವೋ ಅದನ್ನಷ್ಟೇ ತೊಗೊಳ್ಳಿ. ನಿಮ್ಗೆ ಜಾಸ್ತಿ ಆಗೋಲ್ಲ ತೊಗೊಳ್ಳೋದಕ್ಕೆ ಅನ್ನೋಂಥದ್ದನ್ನ ನೀವು ಇದು ಮಾಡಲೇಬೇಡಿ, ಆಕ್ಸೆಪ್ಟ್ ಮಾಡಲೇಬೇಡಿ. ಏನಾಗುತ್ತೋ ಅದನ್ನಷ್ಟೇ ಮಾಡಿ. ನಿಮ್ಮ ಪವರ್ ಕ್ರಿಸ್ಟಲ್ ಹೆಮಟೈಟ್ ನಿಮ್ಮ ಗ್ರೌಂಡಿಂಗ್ ಬೂಸ್ಟ್ ಮಾಡಲಿಕ್ಕೆ, ಇಮ್ಯುನಿಟಿ ಮತ್ತು ವೈಟಾಲಿಟಿ ಏನು ಎನರ್ಜಿ ಬೂಸ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮಕರ ರಾಶಿ ಕ್ಯಾಪ್ರಿಕಾನ್. ಸೊ ನಿಮ್ಮ ಸಕ್ಸಸ್ಗೆ ನೀವು ಯು ಆರ್ ಆನ್ ಯುವರ್ ವೇ ಟು ಸಕ್ಸಸ್. ನಿಮ್ಗೆ ಇನ್ನೇನು ಸಕ್ಸಸ್ ಸಿಗ್ತಾ ಇದೆ, ನೀವು ಸರಿಯಾದ ಡೈರೆಕ್ಷನ್ಗೆ ಹೋಗ್ತಾ ಇದ್ದೀರಾ. ನಿಮಗೆ ಅನಿಸ್ತಿರ್ಬೋದು ಇನ್ ಬಿಟ್ವೀನ್ ಅಲ್ಲಿಂದ ಇಲ್ಲಿಗೆ ಮಧ್ಯ ಜಗಲ್ ಮಾಡ್ತಿದ್ದೀನಿ, ಈ ರೋಡ್ ಮಧ್ಯದಲ್ಲಿದ್ದೀನಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ನಿಮಗೆ ಇದೂ ಅನಿಸ್ತಿರ್ಬೋದು ನಾನು ಪ್ರಿಪೇರ್ ಆಗಿಲ್ಲ ಯಾವುದಕ್ಕೂ ಅಂತ ಅನಿಸ್ತಿರ್ಬೋದು. ಬಟ್ ಯೋಚನೆ ಮಾಡಿ ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮಗೆ ಅಂತ ಕೇಳಿ. ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ ನೀವು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದೀರಾ, ನೀವು ಅಲೈನ್ಡ್ ಆಗಿದ್ದೀರಾ, ನೀವು ಸೂಪರ್ ಚಾರ್ಜ್ ಆಗಿದ್ದೀರಾ. ಎಲ್ಲ ಐಡಿಯಾಸು ಎಷ್ಟೊಂದು ಹೊಸ ಐಡಿಯಾಸಿಂದ ನೀವು ಸೂಪರ್ ಚಾರ್ಜ್ ಆಗಿದ್ದೀರಾ. ಸೊ ನಿಮಗೆ ಸರಿಯಾಗಿ ಗೊತ್ತು ಕರೆಕ್ಟ್ ಟೈಮಲ್ಲಿ ಒಳ್ಳೆಯ ಆಪರ್ಚುನಿಟಿ ಹೇಗೆ ಸ್ಪಾಟ್ ಮಾಡೋದು ಅಂತ ಗೊತ್ತು. ನಿಮ್ಮ ಡ್ರೀಮ್ಸ್ ಏನಿದೆ, ಕನಸುಗಳು, ಅದನ್ನು ನನಸು ಮಾಡಲಿಕ್ಕೆ ಹೇಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಅನ್ನೋದೆಲ್ಲನೂ ನಿಮಗೆ ಗೊತ್ತು. ಹೇಗೆ ನೀವು ಪ್ಲಂಜ್ ಅಂದರೆ ಲೀಪ್ ಆಫ್ ಫೇತ್ ಅಂತ ನೀವು ಯಾವಾಗ ರಿಸ್ಕ್ ತೊಗೋಬೇಕು ಅನ್ನೋದು ಗೊತ್ತು. ನಿಮಗೆ ತುಂಬ ನಂಬಿಕೆ ಇದೆ. ಯಾವಾಗ ಚಾಲೆಂಜಸ್ನ ರಿಸ್ಕು, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದೆಲ್ಲ ತೊಗೋಬೇಕು ಅದೆಲ್ಲನೂ ಗೊತ್ತು. ನಿಮಗೆ ಇದು ಹೇಳಿ ಮಾಡಿಸಿದೋ ಥರ ಇರೋ ತಿಂಗಳು, ದೇವರೇ ನಿಮಗೆ ಕಳಿಸಿರೋವಂಥ ತಿಂಗಳು ಇದು. ಹಾಗಾಗಿ ನಿಮ್ಮ ಪ್ಲ್ಯಾನ್ಸ್ ಮಾಡಿ, ಗೋಲ್ಸ್ ಮಾಡಿ, ಏನೇನು ಬೇಕು ನಿಮ್ಗೆ, ರೆಕಗ್ನಿಷನ್ ಬೇಕಾ, ರಿವಾರ್ಡ್ಸ್ ಬೇಕಾ, ಏನೇನು ಬೇಕು ಎಲ್ಲನೂ ನೀವು ಈ ತಿಂಗಳು ನಿಮಗೆ ಸಿಕ್ಕುವಂಥ ಟೈಮ್ ಇದು, ಸರಿಯಾದ ಟೈಮ್. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ. ಪವರ್ ಕ್ರಿಸ್ಟಲ್ ಅಜೂರೈಟ್ ಇದರಿಂದ ಎಕ್ಸ್ಪ್ಯಾಂಡೆಡ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನಿಮ್ಮದು ಅವೇರ್ನೆಸ್ ಏನಿದೆ, ನಿಮ್ಮ ಬಗ್ಗೆ ಏನು ತಿಳುವಳಿಕೆ ಇದೆ, ಅದು ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ನಿಮ್ಮ ಥರ್ಡ್ ಐ ಆಜ್ಞಾ ಚಕ್ರ ಏನಿದೆ ಅದನ್ನು ಓಪನ್ ಮಾಡಲಿಕ್ಕೂ ಇದು ತುಂಬ ಉಪಯೋಗ ಆಗುತ್ತೆ, ಹೆಲ್ಪ್ ಮಾಡುತ್ತೆ. ಕುಂಭರಾಶಿ.
ಸಂತೋಷದ ಈ ಹೋಮ್ ಲೈಫ್ ಏನಿದೆ, ಗೃಹ ಜೀವನ ಮತ್ತು ಬೆಚ್ಚಗಿನ ವೆನಿಲಾ, ಶೈನಿಂಗ್ ಇರೋ ವೆನಿಲಾ, ಇದೆಲ್ಲ ಈ ತಿಂಗಳದ್ದು ಎನರ್ಜಿನ ನಿಮಗೆ ಸರಿಯಾಗಿ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಂದರೆ ಡಿಫೈನ್ ಆಗ್ತಾ ಇದೆ. ಅಂದರೆ ಈ ತಿಂಗಳು, ಜುಲೈ ತಿಂಗಳು ನಿಮಗೆ ತುಂಬಾ ಹ್ಯಾಪಿ ಹೋಮ್ ಲೈಫ್, ತುಂಬಾ ಖುಷಿಯಾಗಿರೋ ಒಂದು ಪರ್ಸನಲ್ ಲೈಫ್ ಇರ್ಬೋದು, ಹಾಗೆ ತುಂಬಾ ಬೆಚ್ಚಗಿರೋ ಮನೆ, ಆ ಥರ ಎಲ್ಲನೂ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಹಾಗೆಯೇ ನಿಮ್ಮ ಎಮೋಷ್ನಲ್ ಬ್ಯಾಂಡ್ವಿತ್ ಮತ್ತು ಸ್ಟ್ರೆಂತ್ ಇದೆಲ್ಲ ನಿಮಗೆ ಒಟ್ಟಿಗೆ, ಅದರಿಂದ ನೀವು ಅದೇ ನಿಮ್ಮ ಎಸ್ಸೆನ್ಸ್. ಹಾಗೆ ನೀವು ತುಂಬಾ ಇದರಿಂದ ಗಮನ ಕೊಟ್ಟು ನಿಮ್ಮ ಒಳಗಡೆ ಇನ್ನರ್ ವಾಯ್ಸ್ ಏನಿದೆ, ನಿಮ್ಮ ಇಂಟ್ಯೂಷನ್ ನೀವು ಚೆನ್ನಾಗಿ ನೀವು ಅದು ಕೇಳ್ಕೊತೀರ. ಸೊ ನಿಮ್ಮ ಇಂಟ್ಯೂಷನ್ 100% ಯಾವಾಗಲೂ ಸರಿ ಇರುತ್ತೆ, ಸ್ಪಾಟ್ ಆನ್ ಆಗಿರುತ್ತೆ. ಹಾಗೆ ನಿಮ್ಮ ಅಡಾಪ್ಟಬಿಲಿಟಿ ಇರ್ಬೋದು, ಅಥವಾ ಏನು ಯೂನಿವರ್ಸಿಂದ ಏನು ಇನ್ಸೈಟ್ಸ್, ವಿಸ್ಡಮ್ ಏನು ಬರುತ್ತೆ, ಮೆಸೇಜಸ್, ಅದೆಲ್ಲ ಚೆನ್ನಾಗಿ ರಿಸೀವ್ ಮಾಡ್ತೀರಾ ನೀವು. ಹಾಗೆಯೇ ನೀವು ಪ್ರೀತಿಯಲ್ಲಿ ನೀವು ಎಲ್ಲನೂ ಕೊಡೋದಕ್ಕೂ ಸಿದ್ಧ ಆಗಿದ್ದೀರಾ. ಹಾಗೆ ಆಮೇಲೆ ನಿಮ್ಮ ಮನಸ್ಸಲ್ಲೇನಿದೆ ಅದನ್ನು ಹೇಳ್ತೀರಾ ಓಪನ್ ಆಗಿ, ಲೀಡರಾಗಿ ಎಲ್ಲರೂ ಲೀಡ್ ಮಾಡ್ತೀರಾ. ಹಾಗೆ ನಿಮ್ಗೆ ಏನು ಮಾಡಬೇಕು, ಏನು ಇದೆ, ನಿಮ್ಮ ಗೋಲ್ ಏನಿದೆ, ನಿಮ್ಮ ರೈಟ್ ಅಂದರೆ ಏನು ಸರಿಯಾಗಿದೆಯೋ ಅದನ್ನೇ ಮಾಡ್ತೀರಾ. ನಿಮ್ಮದು ಏನು ಮಾಡಬೇಕು ಅಂತ ಇದೆಯೋ ಅದನ್ನೇ ಕರೆಕ್ಟಾಗಿ ಮಾಡ್ತೀರಾ. ಸೊ ನೀವು ಬೇರೆಯವರಿಗೆ ಎಕ್ಸಾಂಪಲ್ ಸೆಟ್ ಮಾಡಲಿಕ್ಕೆ ಇಷ್ಟಪಡ್ತೀರಾ. ಸೊ ಇದೆಲ್ಲ ಆಗಲಿಕ್ಕೆ ಇದು ತುಂಬ ಒಳ್ಳೆ ತಿಂಗಳು. ಇದೆಲ್ಲ ರೆಪ್ರೆಸೆಂಟ್ ಮಾಡ್ತಾಯಿದೆ ಈ ಜುಲೈ ತಿಂಗಳು. ನಿಮ್ಮ ಪವರ್ ಕ್ರಿಸ್ಟಲ್ ಸ್ಕಾಲಸೈಟ್, ಸೊ ಇದು ನಿಮಗೆ ಆ್ಯಂಕರ್ ಆಗಿ ಹೆಲ್ಪ್ ಮಾಡುತ್ತೆ, ಒಂದು ಶಾಂತಿ ಸಿಕ್ಕಲಿಕ್ಕೆ, ಪೀಸ್ ಆಫ್ ಮೈಂಡ್, ಮತ್ತು ನಿಮಗೆ ಲೈಟ್ ಒಂದೇನು ನಿಮಗೆ ಸಕ್ಸಸ್ ಸಿಕ್ಕಲಿಕ್ಕೆ ಎಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಈ ಕ್ರಿಸ್ಟಲ್. ಮೀನರಾಶಿ, ಜುಲೈ ತಿಂಗಳು ನಿಮಗೆ ಬ್ರೇಕ್ ಥ್ರೂಸ್ ಮತ್ತು ಸಡನ್ ಶಿಫ್ಟ್ ಆಗುವಂಥ ತಿಂಗಳು. ಹಾಗೆ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ನೆಕ್ಸ್ಟ್ ಸ್ಟೆಪ್ ಅಪ್ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಚಾಲೆಂಜಸ್ಗೆ ನೀವು ರೆಡಿ ಆಗ್ತಾ ಇದ್ದೀರಾ. ಅದು ಆಗ್ತಾ ಇರಬೇಕಾದ್ರೆ ನಿಮಗೆ ಒಂದಿಷ್ಟು ಕಾಣಿಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಇದು ಇಲ್ದಲೇ ಇರೋವಂಥದ್ದೆಲ್ಲ ನಿಮಗೆ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಇಲ್ಲಿ ತನಕ ನಿಮಗೆ ಗೊತ್ತಿಲ್ದಲೇ ಇರೋ ಪಾರ್ಟ್ಸ್ ಅವೆಲ್ಲ ನಿಮಗೆ ಈಗ ಕಾಣಿಸ್ತಾ ಇದೆ, ಅವೆಲ್ಲ ಡಿಸ್ಕವರ್ ಮಾಡ್ತಾ ಇದ್ದೀರಾ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಇದೆ. ಸೊ ಬರ್ತಾ ಇದೆ ಅಂದರೆ ಅದು ಯಾವತ್ತೂ ಮಿಸ್ ಆಗಿರಲಿಲ್ಲ, ಬಟ್ ನಿಮ್ಗೆ ಅನ್ನಿಸ್ತಿತ್ತು. ಬಟ್ ಈಗ ಏನನ್ಸುತ್ತೆ, ನನಗೆ ಯಾವಾಗಲೂ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅನ್ನೋದು ರಿಯಲೈಸ್ ಆಗುತ್ತೆ. ಸೊ ಜಸ್ಟ್ ಏನಂತ ಹೇಳಿದ್ರೆ, ನಿಮಗೆ ಒಂದು ಭಯ ಇತ್ತು. ಫಸ್ಟ್ ಸ್ಟೆಪ್ ಏನೋ ಕಾರಣಕ್ಕೆ ಯಾವುದಾದ್ರೂ ಇದಕ್ಕೆ ತಗೊಳ್ಳೋದಕ್ಕೆ ಫಸ್ಟ್ ಸ್ಟೆಪ್ ತೊಗೊಳೋಕ್ಕೆ ನೀವು ಭಯ ಪಡ್ತಾಯಿದ್ರಿ. ಅದು ನೀವು ಕಾನ್ಫಿಡೆನ್ಸ್ ಕಮ್ಮಿ ಇದೆ, ನನಗೆ ಅದಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರಿ. ಅದು ಹಾಗಲ್ಲ, ಯಾವಾಗಲಿಂದನೂ ನಿಮಗೆ ಕಾನ್ಫಿಡೆನ್ಸ್ ಇದ್ದೇ ಇದೆ. ಸೊ ನಿಮಗೆ ಎಮೋಷ್ನಲ್ ಬ್ರೇಕ್ ಥ್ರೂಸು ಆಗ್ತಾಯಿದೆ. ಹಾಗೆಯೇ ನಿಮ್ಮ ರಿಯಲ್ ವಾಯ್ಸ್ ನಿಮಗೆ ಕಂಡುಕೊಂಡಿದ್ದೀರಾ. ನೀವು ಫೈನಲಿ ನಿಮಗೆ ಏನು ಬೇಕು, ನಾನು ಏನು ಮಾಡಬೇಕು, ಏನು ಮಾಡ್ತಿದ್ದೀನಿ ಎಲ್ಲನೂ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈ ತಿಂಗಳು ಹೋಗ್ತಾ ಹೋಗ್ತಾ ನಿಮಗೆ ಓಪನ್ ಅಪ್ ಆಗಲಿಕ್ಕೆ, ನಿಮ್ಮ ಬಗ್ಗೆ ನೀವು ಓಪನ್ ಅಪ್ ಆಗಿ ಬೇರೆಯವ್ರ ಜೊತೆ ನಿಮ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅದು ಒಂದು ಅವಕಾಶ ಸಿಕ್ಕುತ್ತೆ, ನೀವು ಮಾಡಬಹುದು. ಸೊ ಇದು ಒಂದು ರಿಫ್ರೆಶಿಂಗ್ ಚೇಂಜ್. ಇದು ನಿಮಗೆ ಅದನ್ನು ಸ್ವಾಗತ ಮಾಡಿ, ವೆಲ್ಕಮ್ ಮಾಡಿ ನಿಮ್ಮ ಲೈಫಲ್ಲಿ ಅದನ್ನು. ಸೊ ನಿಮ್ಮ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡುತ್ತೆ. ಏನಂತ ಹೇಳಿದ್ರೆ, ಈ ತಿಂಗಳು ಬ್ಲ್ಯಾಕ್ ಟೂರ್ಮಲೈನ್ ನಿಮಗೆ ಪ್ರೊಟೆಕ್ಷನ್ಗೆ, ಗ್ರೌಂಡಿಂಗಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ತನಕ ನಾನು ಎಲ್ಲ 12 ಸನ್ ಸೈನ್ಸ್ದು ನಿಮಗೆ ಪ್ರಿಡಿಕ್ಷನ್ಸ್ ಹೇಳಿದೆ ಈ ಜುಲೈ ತಿಂಗಳದ್ದು. ಹೇಗನ್ನಿಸ್ತು ಅಂತ ನನಗೆ ತಿಳಿಸಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ತನಕ ನೀವು ಇದನ್ನು ಕೇಳಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸ್ನೇಹಿತರಿಗೆ ಇದು ಹೆಲ್ಪ್ ಆಗುತ್ತೆ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಅಂತ ಹೇಳಿದ್ರೆ ಪ್ಲೀಸ್ ಇದನ್ನು ಶೇರ್ ಮಾಡಿ. ಹಾಗೆ ಹೇಗನ್ನಿಸ್ತು ಅಂತ ಹೇಳಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೆಕ್ಸ್ಟ್ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟಾಟಾ, ಬಾಯ್ ಬಾಯ್.